ಕನ್ನಡ ಭಾಷಾಭಿಮಾನಿಗಳಲ್ಲಿ ನನ್ನೊಂದು ವಿನಂತಿ. ನಿಮ್ಮೆಲ್ಲರ ಕ್ಷಮೆ ನನ್ನಲ್ಲಿರಲಿ. ಈ ಒಂದು ಕಾರ್ಯವನ್ನು ಜಯಗೊಳಿಸಲು ನಿಮ್ಮೆಲ್ಲ ಸಹಕಾರ ನನಗೆ ಅವಶ್ಯಕತೆ. ದಯವಿಟ್ಟು ನನ್ನಲ್ಲಿ ಕ್ಷಮೆ ಇಟ್ಟು ಈ ಒಂದು ವಿಷಯವನ್ನು ಪ್ರಚಾರಗೊಳಿಸಲೆಂಬ ಉದ್ದೇಶದಿಂದ ಮಾಡುತ್ತಿದ್ದೇನೆ. ಆದರೂ ಪ್ರಪಂಚದಲ್ಲಿ ಎಷ್ಟೋ ಭಾಷೆಗಳಿವೆ, ಅವೆಲ್ಲನೂ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಈ ಕನ್ನಡ ತೆಲುಗು ಭಾಷೆಗಳು ಸೋದರ ಭಾಷೆಗಳಿದ್ದಂತೆ. ಎರಡು ಭಾಷೆಗಳ ಮಧ್ಯೆ ಸಾಮಾನ್ಯತೆಗಳು ಸಾಕಷ್ಟಿದ್ದರೂ ಅವುಗಳು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿವೆ. ತೆಲುಗು ಭಾಷೆಯ ಶ್ರೇಷ್ಠ ದಾರ್ಶನಿಕ ಕವಿ ಸಂತ ಯೋಗಿ ವೇಮನರು. ಇವರು ಆಟವೇಳದಿ ಛಂದಸ್ಸಿನಲ್ಲಿ ಬರೆದ ಕವನಗಳು ಸಾವಿರಗಟ್ಟಲೆ ಇದೆ. ಅದು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಅದನ್ನು ಪ್ರಚಾರಗೊಳಿಸೋ ತನಕ ಅದರ ಪ್ರಚಾರ ಆಗಿರಲಿಲ್ಲ. C.P. ಬ್ರೌನ್ ಎಂಬವರು ವೇಮನ ಒಂದು ಪದ್ಯಗಳು ಸಾಮಾನ್ಯ ಜನರಲ್ಲಿ ಅಳೀತಾ ಇತ್ತು. ಅದನ್ನೆಲ್ಲ ಸಂಗ್ರಹ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ವಿಶಿಷ್ಟತೆ ಏನಂದರೆ, ನಮ್ಮ ಭಾಷೆಯವ್ರು ನಾವು ತಿಳಿಗಳಿಕ್ಕಿಲ್ಲ. ಅದೇ ಹೇಳ್ತೀವಲ್ಲ, ನಮ್ಮ ಮನೇಲಿ ಅಡುಗೆ ಟೇಸ್ಟ್ ಇರೋ ನಮಗೆ. ಬೇರೆಯವ್ರ ಪಕ್ಕದ ಮನೆ ಆಂಟಿ ಮಾಡಿದ್ದೇ ನಮಗೆ ತುಂಬ ರುಚಿಯಾಗಿರುತ್ತೆ. ಅದೇ ಥರ ನಮ್ಮಾದರೂ ನಮಗೆ ಗೊತ್ತಿಲ್ಲ, ನಮ್ಮ ತಾಯಿ ಬಗ್ಗೆನೇ ನಮಗೆ ಗೊತ್ತಿಲ್ಲ. ತಾಯಿ ನಾವು ಗೌರವಿಸೋಲ್ಲ, ಬೇರೆಯವ್ರನ್ನ ಗೌರವಿಸ್ತೀವಿ. ಹಾಗೆ ನಮ್ಮ ಭಾಷೆಗಳು, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮವರು, ನಮ್ಮ ಇದು ವಿದ್ಯೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮೇಟಿದಲ್ಲಿದೆ. ಆದರೂ ಅದನ್ನು ನಾವು ಗುರುತಿಸಲ್ಲ. ಬೇರೆಯವರು ಗುರುತಿಸಿ ಹೇಳಿದರೆ ನಾವು ಅದನ್ನು ಪಾಲನೆ ಮಾಡ್ತೀವಿ. ಹೌದಾ ಅಂತ ನಾವು ಅದನ್ನು ಅನುಕರಣೆ ಮಾಡ್ತೀವಿ. ಹೀಗೆ ಆಗಿರೋದು ವೇಮನವರ ಸಾಹಿತ್ಯ. ಇವರು ಭಾರತೀಯ ದಾರ್ಶನಿಕ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸಿದ ಓರ್ವ ಸಂತ ಕವಿ. ನಿಷ್ಕಾಮ ಕರ್ಮ ಮತ್ತು ಜ್ಞಾನಗಳ ಜಿಗಿತದ ಹಲಿಗೆಯನ್ನು ಮೀಟಿ ಧ್ಯಾನ ಶಕ್ತಿಯಿಂದ ಪರಾಭಕ್ತಿಯ ಈಜುಗೊಳದಲ್ಲಿ ಪುಟಿದು ಈಜಾಡಿದ ವಿರಳ ಸಿದ್ಧ ಪುರುಷ. ವೇಮನರನ್ನು ಬೇರೆ ಯಾರಿಗೂ ಹೋಲಿಸಲಾಗಲಿಲ್ಲ, ಆಗುವುದೂ ಇಲ್ಲ. ಅವರಿಗೇ ಹೋಲಿಸಬಹುದು. ಇತರರನ್ನು ಇವರೊಡನೆ ಹೋಲಿಸಲು ವೃಥಾಶ್ರಮ. ಮಹಾಪುರುಷರು ಚಾರಿತ್ರಿಕ ವ್ಯಕ್ತಿಗಳಾದವರು, ಅವರ ಜೀವನ ಕುರಿತ ದಾಖಲೆಗಳು ಸಿಗುವುದು ವಿರಳ. ಆಯಾ ಕಾಲದ ಮೇಲ್ವರ್ಗದ ತಿರಸ್ಕಾರ, ಅಸಡ್ಡೆಗೊಳಗಾಗಿದ್ದಾರೆ. ಈ ಮಹಾಪುರುಷರ ಜೀವನ ಚರಿತ್ರ ವಿಕೃತಗೊಳಗಾಗಿದ್ದು ಕಂಡುಬರುತ್ತದೆ. ಜನಸಾಮಾನ್ಯರಾಡುವ ಭಾಷೆಯಲ್ಲಿ ಬೋಧಿಸಿ ಅವರಿಗೆ ತಿಳಿಯುವಂತಹ ಅಲಂಕಾರಗಳನ್ನು ಜೀವನಾನುಭವದಿಂದ ನೇಯ್ದು ಈ ಮಹಾಪುರುಷರು ಹೊಸ ಮತ ಇಲ್ಲವೇ ಪಂಥ ಸ್ಥಾಪಿಸಲಿಲ್ಲ. ವ್ಯಕ್ತಿ ದಾಂಭಿಕತೆಯಿಂದ ದೂರಾಗಿ ಗೊಡ್ಡು ಆಚಾರಗಳನ್ನು ತಿರಸ್ಕರಿಸಿ ಸರಳವಾದ ಜೀವನ ನಡೆಸಿ ಸಾತ್ವಿಕತೆ ಮೈಗೂಡಿಸಿಕೊಂಡು ಪರಮಾರ್ಥ ಸಾಧಿಸುವ ಸಹಜ ಮಾರ್ಗವನ್ನು ಕಂಡುಕೊಳ್ಳಲು ನೆರವಾದ ಪುಣ್ಯಪುರುಷರು. ಸಾಮಾನ್ಯರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಿ ಬ್ರಹ್ಮವಿದ್ಯೆ ಬೋಧಿಸಿದಂಥ ಮಹಾಪುರುಷರು. ಈ ಪುರುಷರು ಇರುವ ಜಾತಿ ಮತಗಳಿಗೆ ಇನ್ನೊಂದನ್ನು ಸೇರಿಸಲು ಮುಂದಾಗಲಿಲ್ಲ. ಅವರ ಲೋಕ ಸಾಹಿತ್ಯವು ನೀತಿ ಬೋಧಾತ್ಮಕವಾಗಿದೆ. ಅವರ ದಾರ್ಶನಿಕ ಸಾಹಿತ್ಯದಲ್ಲಿ ಅಲ್ಪ ಸ್ವಲ್ಪ ಭೇದವೂ ತೂರಿಕೊಂಡಿದೆ. ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಸರ್ವಜ್ಞರು, ತಿರುವಳ್ಳುವರ್, ವೇಮನರು ಒಂದೇ ಪಂಥಕ್ಕೆ ಸೇರುವಂತಾಗುವರು. ಸರ್ವಜ್ಞ ಅವರ ಇದರಲ್ಲಿ ಲಿಂಗಧಾರಣೆ ಖಂಡಿಸಿದರು. ಲಿಂಗ ಪೂಜೆಯನ್ನು, ಭಸ್ಮ ರುದ್ರಾಕ್ಷಿ ಧಾರಣೆಯನ್ನು ಪುರಸ್ಕರಿಸಿದ್ದಾರೆ.
ತುಕಾರಾಮರು ಕ್ಷುದ್ರ ದೇವತೆಗಳ ಮೂರ್ತಿ ಪೂಜೆಯನ್ನು ಖಂಡಿಸಿದರೂ ಹೆಚ್ಚಿನ ಹಿನ್ನೆಲೆ ಇರದ ಪಂಢರಾಪುರದ ವಿಠಲನನ್ನು ಒಪ್ಪಿಕೊಳ್ಳುವವರೊಂದಿಗೆ ಸಂಧಿ ಮಾಡಿಕೊಂಡಿದ್ದಾನೆ. ಆದರೆ ವೇಮನ ಮತ್ತು ಕಬೀರರು ಯಾವುದೇ ಬಗೆಯ ಮತ್ತೊಮ್ಮೆ ನಿಮ್ಮೆಲ್ಲರ ಕ್ಷಮೆಯನ್ನು ಬೇಡುತ್ತೆ. ನಮಸ್ಕಾರ.